ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಬಂದು 7 o'clock ಆಗಿದೆ ಫ್ರೆಂಡ್ಸ್. ನೋಡಿ, ಟೀ ಇಟ್ಟಿದ್ದೀನಿ, ಬ್ಲ್ಯಾಕ್ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಹಾಗೆ ಇಲ್ಲಿ ಗ್ರೀನ್ ಕಾಳು ಇಟ್ಟಿದ್ದೀನಿ ಫ್ರೆಂಡ್ಸ್, ಕಿಚಡಿ ಮಾಡಲಿಕ್ಕೆ. ಸೊ ಇವಾಗ ಸ್ಟಾರ್ಟ್ ಮಾಡುವ. ಸೊ ಫ್ರೆಂಡ್ಸ್, ಪಚ್ಚೆಸ್ರು ಬೇಳೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಸೊ ಅದು ಶುಕ್ರವಾರ ನೈಟೇ ನಾನು ನೆನೆಸಿಟ್ಟಿದ್ದೆ. ಅದರದ್ದು ಕಿಚಡಿ ಮಾಡಬೇಕು ಅಂತ. ಸೊ ಸಂಡೇ ನಾನು ಬೆಳಿಗ್ಗೆ ಕಿಚಡಿ ಮಾಡಿದೆ, ಬ್ಲ್ಯಾಕ್ ಟೀ ಜೊತೆ ಕಿಚಡಿ ಮಾಡಿದೆ. ಸೊ ಹಾಗೆ ಫ್ರೆಂಡ್ಸ್, ಬ್ಲ್ಯಾಕ್ ಟೀನೂ ಇಟ್ಟಿದ್ದೆ. ಸೊ ಬ್ಲ್ಯಾಕ್ ಟೀನೂ ರೆಡಿ ಆಯಿತು. ಇವಾಗ ಥರ್ಮಸಲ್ಲಿ ಹಾಕುವ. ಸೊ ನಾನೇನು ಮಾಡ್ತೀನಿ ಅಂದರೆ ಒಂದೇ ಸತಿ ಬ್ಲ್ಯಾಕ್ ಟೀ ಮಾಡ್ತೀನಿ ಫ್ರೆಂಡ್ಸ್, ಮತ್ತು ಪದೇ ಪದೇ ಮಾಡ್ತಾ ಇರೋದಿಲ್ಲ. ಯಾಕಂದರೆ ನಮ್ಮ ಹಸ್ಬೆಂಡಿಗೆಲ್ಲ ಬೆಳಗ್ಗೆನೇ ಸ್ವಲ್ಪ ಎದ್ದ ಕೂಡಲೇ ಬ್ಲ್ಯಾಕ್ ಟೀ ಬೇಕು. ಬ್ಲ್ಯಾಕ್ ಟೀ ಇಲ್ಲಾಂದರೆ ಟೀ ಬೇಕು ಫ್ರೆಂಡ್ಸು. ಅದಕ್ಕೋಸ್ಕರನೇ ನಾನು ಮಾಡಿಡ್ತೀನಿ, ಅದರಲ್ಲೇ ಇಟ್ಬಿಡ್ತೀನಿ. ಸೊ ಇವಾಗ ಕಿಚಡಿನೂ ರೆಡಿ ಆಯಿತು. ಕಿಚಡಿಯಲ್ಲಿ ನಾನು ಒಂದು ಅರ್ಧ ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಚಲೋ ಆಗುತ್ತೆ ತಿನ್ನಲಿಕ್ಕೆ, ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಮತ್ತೇನೆಂದರೆ ನನಗೆ ಸ್ವಲ್ಪ ಕಿಚಡಿ ಸ್ವಲ್ಪ ನೀರು ಥರ ಇರಬೇಕು. ಅದು ನೋಡಿ, ಇವಾಗ ತುಂಬಾ ದಪ್ಪ ಉಂಟು. ಸೊ ನಾನು ತುಂಬ ನೀರು ಹಾಕ್ತೀನಿ ಇವಾಗ. ಯಾಕಂದರೆ ದಪ್ಪ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ ಫ್ರೆಂಡ್ಸ್, ಹಾಗೇ ಇರುತ್ತೆ ನೋಡಿ. ಹೀಗೆ ಮಾಡಿದ್ರೆ ಎಲ್ಲರೂ ತಿಂತಾರೆ, ಮಕ್ಕಳು ತಿಂತಾರೆ, ಹಸ್ಬೆಂಡು ತಿಂತಾರೆ. ಇಲ್ಲಾದರೆ ದಪ್ಪ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ ಅದು ತಿನ್ನೋದೇ ಇಲ್ಲ, ಅವರು ಹಾಗೆ ಇಟ್ಟುಬಿಡ್ತಾರೆ. ಮತ್ತು ಮಾರನೇ ದಿನ ಅದು ಬಿಸಾಕಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ. ಹಾಗೆ ಫ್ರೆಂಡ್ಸ್, ಇದು ತಂಪಿನ ಬೀಜ ಅಂತ ಹೇಳ್ತಾರಲ್ವ, ಅದು ನಾನು ನೆನೆಲಿಕ್ಕೆ ಇಟ್ಟಿದ್ದೆ ನಿನ್ನೆನೆ. ಸೊ ಅದು ನೆಂದಾಯಿತು, ಅದೇ ಕುಡಿಯೋಣ ಅಂತ ತಗೊಂಡಿದ್ದೆ. ಸೊ ಹಾಗೆ ನಾನು ನನ್ನ ಹಸ್ಬೆಂಡ್ ಅದೇ ಟೀ ಕುಡಿತಾಯಿದ್ವಿ, ಇಬ್ಬರೂ ಸ್ವಲ್ಪ ಟೀ ಮಾಡಿ ಕುಡಿತಾಯಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಇಬ್ಬರೂ. ಹಾಗೆ ಸ್ವಲ್ಪ ವಾರ್ತಿನೂ ನೋಡ್ತಾ ಅವ್ರು ಸ್ವಲ್ಪ ಮಾತಾಡ್ತಾಯಿದ್ರು, ಹಾಗೆ ಮಾತಾಡ್ತಾ ಇದ್ವಿ, ಟೀ ಕುಡಿತಾ. ಮತ್ತೇನೆಂದರೆ ಫ್ರೆಂಡ್ಸ್, ಶನಿವಾರ ನಂಗೆ ಪೂಜೆ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ನನಗೆ 4 ದಿನ ಆಗಿತ್ತು, ಯಾಕಂದರೆ ಡೇಟ್ ಇತ್ತು. ಸೊ ಅದಕ್ಕೋಸ್ಕರ ಮಾಡಲಿಲ್ಲ ನಾನು. ಅದಕ್ಕಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇದ್ದೆ. ಮತ್ತು ಮಕ್ಕಳು ಸಹ ಊಟಕ್ಕೆ ಮನೆಗೆ ಬರ್ತಾರಲ್ವ ಶನಿವಾರ. ಸೊ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಟೀ ಕುಡಿದು ಮಕ್ಕಳದ್ದು ಬ್ಯಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ ಇಬ್ಬರದೂ. ಯಾಕಂದರೆ ಅದು ಶಾರ್ಪೆಲ್ಲ ಮಾಡ್ತಾರಲ್ವ, ಅದು ಶಾರ್ಪ್ ಮಾಡಿದೆಲ್ಲ ಬ್ಯಾಗಲ್ಲೇ ತುಂಬ್ಕೊಂಡು ಬರ್ತಾರೆ ಇಬ್ಬರೂ, ಹಾಗೆ ಮಾಡ್ತಾರೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರನೇ ಕಸ ಅಂದರೆ ಪೇಪರ್ಸ್ ಅದೆಲ್ಲ ಇರ್ತಾವಲ್ಲ, ಅದೆಲ್ಲ ಬ್ಯಾಗಲ್ಲೇ ಹಾಕಿಕೊಂಡು ಬರ್ತಾರೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಇಬ್ಬರದು ಬ್ಯಾಗ್ ಕ್ಲೀನ್ ಮಾಡ್ತಾಯಿದ್ದೆ. ಒಬ್ರದ್ದಾಯಿತು, ಮತ್ತೊಬ್ಬನ ಮಾಡ್ತಾಯಿದ್ದೆ. ಹಾಗೆ ನನ್ನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ತಿನ್ನಿಸಿ ರೆಡಿ ಮಾಡ್ತಾಯಿದ್ದೆ. ಅವಳು ಯಾಕೆ ಅಳ್ತಾ ಇದ್ದಾಳಂತ ಫ್ರೆಂಡ್ಸ್, ಅವಳಿಗೆ ಆ ಥರ ಬಾಚಿದ್ದು ಇಷ್ಟ ಆಗಿಲ್ಲ. ಸೊ ಅವ್ರ ಶಾಲೆಯಲ್ಲಿ ಬೇರೆ ರೀತಿ ಬಾಚಲಿಕ್ಕೆ ಪರ್ಮಿಷನ್ ಇಲ್ಲ ಫ್ರೆಂಡ್ಸ್. ಒಂದು ಈ ಥರ ಬಾಚಬೇಕು, ಇಲ್ಲಾಂದರೆ 2 ಜಡೆ ಸೇಮ್ ಅದೇ ರೀತಿ ಹಾಕಬೇಕು, ಇಲ್ಲಾಂದರೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಸೊ ಹಾಗೆ ನನ್ನ ಮಗಳಿಗೆ ನಮ್ಮ ಹಸ್ಬೆಂಡ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನನ್ನ ಹತ್ರ ರೆಡಿ ಆಗೋದಿಲ್ಲ ಅಂತ ಹೇಳಿದ್ಲು ಅವಳು. ಸೊ ಪಪ್ಪನ ಜೊತೆ ರೆಡಿ ಆಗ್ತಾವಳೆ. ಹಾಗೆ ನನ್ನ ಮಗನಿಗೆ ಚಹಾ ಕುಡಿಲಿಲ್ಲ ಆಗಿದ್ದ, ಅವ್ನು ಸ್ವಲ್ಪ ಲೇಟಾಗಿ ಎದ್ದಿದ್ದ. ಸೊ ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕಿಸಿ ಆಮೇಲೆ ತಿಂಡಿ ತಿನ್ನಿಸ್ತಾ ಇದ್ದೆ. ತಿಂಡಿ ತಿನ್ನಿಸ್ದೆ ಅಂತ ಹೇಳಿದೆ, ಬಟ್ ಬೇಡ ಅಂತ ಹೇಳ್ತಿದ್ದ. ಸ್ವಲ್ಪ ಖುಷಿಯಲ್ಲೇ ಇದ್ದ, ಜಾಸ್ತಿ ನಿದ್ದೆ ಹೊಡೆದ್ನಲ್ವ. ಸೊ ಎಷ್ಟು 7:45 ಎದ್ದಿದ್ದಾನೆ. ಹಾಗೆ ಸ್ವಲ್ಪ ತಿಂಡಿ ಕೊಟ್ಟೆ ಅವನಿಗೆ, ಅವನು ತಿಂತಾ ಇದ್ದ.
ಸೊ ನನ್ನ ಮಗಳು ನಾನು ಬಾಚಿ ಇಷ್ಟ ಆಗಿಲ್ಲ ಅವಳಿಗೆ. ಸೊ ಅದಕ್ಕೋಸ್ಕರನೇ ಅಳ್ತಾ ಇದ್ಲು. ಅವಳ ಪಪ್ಪ ಸ್ವಲ್ಪ ಮಳ್ಳು ಮಾಡಿ ಅವಳಿಗೆ ರೆಡಿ ಮಾಡ್ತಾಯಿದ್ರು. ಸೊ ಹಾಗೆ ಫ್ರೆಂಡ್ಸ್ ಮಕ್ಕಳೆಲ್ಲ ಹೋದರು ಶಾಲೆಗೆ. ಹಾಗೆ ನಾನು ಮನೆಗೆಲ್ಲ ಕಸ ತೆಗಿತಾ ಇದ್ದೆ. ಯಾಕಂದರೆ ನಾನು ಮಕ್ಕಳಿರುವಾಗಲೇ ನಾನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಬೇರೆ ಕೆಲಸವೆಲ್ಲ ಇರ್ತಾವಲ್ವ. ಸೊ ಅದಕ್ಕೋಸ್ಕರ ಮತ್ತು ಮಕ್ಕಳಿದ್ದೂ ಸಹ ನಾನು ಮಾಡೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಒರೆಸಿದ ಕಡೆಯಲ್ಲಿ ಮತ್ತು ರಿಟರ್ನ್ ಗಲೀಜು ಮಾಡಿ ಹಾಕ್ತಾರಲ್ವ. ಸೊ ಅದಕ್ಕೋಸ್ಕರನೇ ಅವ್ರು ಶಾಲೆಗೆ ಹೋದ್ಮೇಲೆ ನನ್ನ ಕೆಲಸ ನಾನು ಮಾಡ್ತೀನಿ. ಸೊ ಮಕ್ಕಳೆಲ್ಲ ಹೋದ್ರಲ್ವ ಶಾಲೆಗೆ, ಅದಕ್ಕೋಸ್ಕರ ಕಸ ಎಲ್ಲ ತೆಗಿತಾ ಇದ್ದೆ. ಮತ್ತೇನೆಂದರೆ ಫ್ರೆಂಡ್ಸ್, ನಾನು ವೀಡಿಯೋ ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ, ಯಾಕಂದರೆ ಹಾಗೆ ಬಕೆಟಲ್ಲಿ ನಾನು ಒಂದು ವಾರಕ್ಕೆ 1-2 ಬಾರಿ ಗೋಮೂತ್ರ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಗೋಮೂತ್ರ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಹಾಕ್ತೀನಿ. ಒಂದು ವಾರಕ್ಕೆ 2 ಬಾರಿ ಹಾಕ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ಇದು ರೂಮಿಗೆಲ್ಲ ಒರೆಸ್ತಾ ಇದ್ದೆ ನಾನು. ಹಾಗೆ ನಮ್ಮ ಹಸ್ಬೆಂಡು ಸಹ ಬಿಟ್ಟು ಬಂದರು ಮಕ್ಳಿಗೆ ಶಾಲೆಗೆ. ಬಂದು ಒಳಗಡೆ ಕೂತಿದ್ರು ಅವರು. ಯಾಕಂದರೆ ಫ್ರೆಂಡ್ಸ್ ವಿಡಿಯೋ ಎಲ್ಲ ತುಂಬ ಲಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಎಲ್ಲ ಕಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಸ್ವಲ್ಪ ಸ್ಪೀಡ್ ಇಡ್ತೀನಿ, ಸ್ವಲ್ಪ ಜಾಸ್ತಿನೇ ಇಟ್ಟು ಸ್ವಲ್ಪ ಸ್ಪೀಡಾಗಿ ಇಡ್ತೀನಿ, ಇಲ್ಲಾಂದರೆ ತುಂಬಾ ಲಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಕಟ್ ಮಾಡಿ ಹಾಕ್ತೀನಿ ಎಲ್ಲ. ಇಲ್ಲಾಂದರೆ ಸ್ವಲ್ಪ ಸ್ಪೀಡಾಗಿ ಇಡ್ತೀನಿ ತುಂಬ ಟೈಮ್ ಇದ್ದರೆ ಎಲ್ಲ. ಸೊ ಅದಕ್ಕೋಸ್ಕರನೇ ಇದು ಮಾಡಿದೆ. ಸೊ ಹಾಗೆ ಫ್ರೆಂಡ್ಸ್, ಕಾಳಿಟ್ಟಿದ್ದೆ ನಾನು. ಕಾಳಂದು ನೆಲಕ್ಕಿಟ್ಟಿದ್ದೆ ನಿನ್ನೆನೆ, ಅದ್ರ ಸಾರು ಮಾಡುವ ಅಂತ. ಸೊ ಅದೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಕಾಳಿನ ಸಾರು ಮಾಡುವ ಅಂತ. ಸೊ ಅದು ಒಂದು 3-4 ಬಾರಿ ವಾಶ್ ಮಾಡ್ಕೊಳ್ತಾ ಇದ್ದೆ, ಯಾಕಂದರೆ ನಿನ್ನೆ ಅದು ವಾಶ್ ಮಾಡಿದ್ದೆ ನಾನು ನೈಟ್. ಒಂದು 3 ಬಾರಿ ವಾಶ್ ಮಾಡಿ ಆಮೇಲೆ ನೀರು ಹಾಕಿಟ್ಟಿದ್ದೆ ನೆನೆಲಿಕ್ಕೆ. ಸೊ ಇವತ್ತು ಒಂದು 3 ಸತಿ ವಾಶ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ವಾಶ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಯಾರ್ಯಾರು ನನ್ನ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಪ್ಲೀಸ್. ಸೊ ಹಾಗೆ ಫ್ರೆಂಡ್ಸ್, ಪಚ್ಚೆಸ್ರು ಬಳೆ ಅದಂದರೆ ಮಾಡಿದ್ದು ನೀರಿತ್ತು, ಅದರಿಂದ ತೆಗ್ದಿದ್ದು ನೀರಿತ್ತಲ್ವ ಫ್ರೆಂಡ್ಸ್, ಅದೇ ಹಾಕಿದ್ದೆ. ಹಾಗೆ ಅದು ತಂಪಿನ ಬೀಜ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಗ್ಲಾಸಲ್ಲೇ ಇಟ್ಟಿದ್ದೆ, ನಂಗೆ ನೆನಪೇ ಇಲ್ಲ ಕುಡಿಲಿಕ್ಕೆ. ಸೊ ಇವಾಗ ಕುಡಿತಿದ್ದೀನಿ ನಾನು. ಹಾಗೆ ಫ್ರೆಂಡ್ಸ್, ಕಾಳಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳುವ ಅಂತ ರೆಡಿ ಮಾಡ್ತಾಯಿದ್ದೆ. ಗರಂ ಮಸಾಲೆ ಡಬ್ಬನ ತೆಗಿತಿದ್ದೆ ಮೇಲ್ಗಡೆಯಿಂದ. ಓಕೆ, ಇದು 1-4 ವಿಷಿಲ್ ತೆಗ್ದಿದ್ದೀನಿ ನಾನು. ಫಸ್ಟ್ 4 ವಿಷಿಲ್ ತೆಗ್ದಿದ್ದೀನಿ. ಸೊ ಮತ್ತೆ ಬೆಂದಿಲ್ಲ ಅಂತೇಳಿದರೆ ಮತ್ತೆ ತೆಗಿಬೋದು. ಸೊ ನಾನು 4 ವಿಷಿಲ್ ತೆಗೆದಿದ್ಮೇಲೆ ಅದು ಬೆಂದಿತ್ತು. ಸೊ ಹಾಗೆ ಮಸಾಲೆ ಆಮೇಲೆ ರೆಡಿ ಮಾಡುವ ಅಂತ ಫಸ್ಟ್ ಅವರೆಲ್ಲ ಚಹಾ ಕುಡ್ದಾಯಿತು, ನಂದು ಆಗಿತ್ತು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಚಹಾ ಕುಡಿತಾ ಇದ್ದೆ. ಹಾಗೆ ಒಂದು ಕಾಯಲ್ಲಿ ಒಂದು ಅರ್ಧ ಕಾಯಿ ತಗೊಂಡಿದ್ದೆ ಫ್ರೆಂಡ್ಸ್ ನಾನು. ಹಾಗೆ ಗರಂ ಮಸಾಲ ಎಲೆ, ಕೊತ್ತಂಬರಿ 1-2 ಸ್ಪೂನು, ಹಾಗೆ ಸ್ವಲ್ಪ ಮೆಂತ್ಯ, ಹಾಗೆ ಜೀರಿಗೆ, ಬಡೆ ಜೀರೆ,
ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಒಂದು ಇದು ತಗೊಂಡಿದ್ದೆ, ಹುಳಿ ತಗೊಂಡಿದ್ದೆ ಫ್ರೆಂಡ್ಸ್ ನಾನು ಸ್ವಲ್ಪ. ಹಾಗೆ ಒಂದು 10 ಮೆಣಸಿನ್ಕಾಯಿ ತಗೊಂಡಿದ್ದೆ. ಹಾಗೆ ಕಾಳುಮೆಣಸು ಒಂದು 7 ತಗೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು ನಾನು ತೆಗೆದಿರುವಂಥ ಮಸಾಲೆ, ಆದರೆ ನಾನು ಸ್ಪೀಡ್ ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಹುರ್ಕೊಳ್ಬೇಕು ಎಲ್ಲನೂ ಹಾಕಿ. ಹಾಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೆ ಫ್ರೆಂಡ್ಸ್, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಮತ್ತು ಒಂದು 10 ಮೆಣಸಿನ್ಕಾಯಿ, ಒಣಮೆಣಸು, ಹಾಗೆ ಒಂದು ಅರ್ಧ ಕಾಯಿ ತಗೊಂಡಿದ್ದೆ. ಹಾಗೆ ಒಂದು 2 ಸ್ಪೂನು ಕೊತ್ತಂಬರಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಬಡೆಜೀರೆ, ಹಾಗೆ ಕಾಳುಮೆಣಸು ಒಂದು 7 ಹಾಕಿದ್ದೆ ಫ್ರೆಂಡ್ಸ್. ಹಾಗೆ 1-2 ಪಲಾವ್ ಎಲೆ ಹಾಕಿದ್ದೆ, ಮತ್ತು ಗರಂ ಮಸಾಲ ಚಕ್ಕೆ 1-2 ಹಾಕಿದ್ದೆ, ಮತ್ತು ಒಂದು ಹೂವು ಹಾಕಿದ್ದೆ. ಸೊ ಒಂದು ಅರ್ಧ ಸ್ಪೂನು ಹಳದಿ ಹಾಕ್ಕೊಳ್ತಾ ಇದ್ದೀನಿ, ಅದು ಕಲರಿಗೋಸ್ಕರ ಫ್ರೆಂಡ್ಸ್. ಸೊ ಹಾಗೆ ಮಿಕ್ಸರಲ್ಲಿ ಹಾಕ್ತಾಯಿದ್ದೆ, ಸ್ವಲ್ಪ ಆರಿದ ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಹಾಗೆ ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಇದು 4 ವಿಷಿಲಾಗಿ ಸ್ವಲ್ಪ ಆರ್ತು ಫ್ರೆಂಡ್ಸು, ಅದಕ್ಕೋಸ್ಕರ ಅದನ್ನೇ ಬೆಂದಿದ್ಯಾ ಅಂತ ನೋಡ್ತಾ ಇದ್ದೆ ನಾನು. ಸೊ ಅದು ಬೇರೆ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿದೆ, ಯಾಕಂದರೆ ಅದರಲ್ಲಿ ಸ್ವಲ್ಪ ಒಗ್ಗರಣೆ ಕೊಡುವ ಅಂತ. ಸೊ ಸ್ವಲ್ಪ ಒಂದು ಪುದೀನ ತಗೊಂಡಿದ್ದೆ, ಒಂದು 5-6 ಎಲೆ ತಗೊಂಡಿದ್ದೆ ಅಷ್ಟೇ. ಸೊ ಎಣ್ಣೆ ಹಾಕಿ ಪುದೀನ ಹಾಕಿದೆ ಫ್ರೆಂಡ್ಸ್. ಮತ್ತೇನೆಂದರೆ ಒಂದು ಮ್ಯಾಗಿ ಮಸಾಲ ಇತ್ತು, ಅದು ಹಾಕಿದೆ. 1-2 ಸ್ಪೂನು ಚಿಕನ್ ಮಸಾಲ ಹಾಕಿದೆ ಎಣ್ಣೆಯಲ್ಲಿ. ಸೊ ಆಗ ರುಬ್ಬಿದ್ದ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿದೆ, ಇಲ್ಲಾಂದರೆ ಮೇಲುಗಡೆ ಇದು ಆಗುತ್ತೆ, ಅದು ಆರುತ್ತೆ. ಸೊ ಅದಕ್ಕೋಸ್ಕರನೇ ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿದೆ. ಸ್ವಲ್ಪ ಅದು ಕುದಿಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು. ಯಾಕಂದರೆ ಹಂಗೆ ಮಾಡಿದ್ರೆ ಒಳ್ಳೆ ಬರುತ್ತೆ ಸಾರು ತಿನ್ನಲಿಕ್ಕೆ. ಸೊ ಅದಕ್ಕೋಸ್ಕರನೇ ಎಣ್ಣೆ ಎಲ್ಲ ಮೇಲೆ ಬಂದ ಮೇಲೆ ಕಾಳು ಹಾಕಿ ಫ್ರೆಂಡ್ಸ್. ಇವಾಗ ಅದು ಬೆಂದಿದೆ, ಒಳ್ಳೆ ಬೆಂದಿದೆ, ನೋಡ್ಬೋದು ನೀವು, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ ಅದು. ಹಾಗೆ ಕಾಳು ಹಾಕುವ ಫ್ರೆಂಡ್ಸ್, ನಾನದು ಕ್ಲಿಪ್ ತೆಗಿಲಿಲ್ಲ, ಕಾಳು ಹಾಕಿದ್ದು. ಸೊ ಹಾಗೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಅದಕ್ಕೆ ನಾವು ತರುವ, ಯಾಕಂದರೆ ನಮಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನದು ಮುಚ್ಚಿ ವಿಜಿಲ್ ಒಂದು 2 ತೆಗ್ದಿದ್ದೆ ಫ್ರೆಂಡ್ಸ್, ಯಾಕಂದರೆ ಅದು ಸ್ವಲ್ಪ ಮತ್ತು ಜಾಸ್ತಿ ಕಾಳಿಗೆಲ್ಲ ಒಳ್ಳೆ ಇದಾಗಲಿ ಅಂತ ನೋಡಿ. ಆಯಿತು. ಹಾಗೆ ಸ್ವಲ್ಪ ಬಾಂಡೆ ಇತ್ತು, ಅದನ್ನು ತಿಕ್ಕಿಬಿಟ್ಟೆ.
ಹಾಗೆ ಫ್ರೆಂಡ್ಸ್ ಮಕ್ಕಳೆಲ್ಲ ಬಂದರು. ನಮ್ಮ ಹಸ್ಬೆಂಡ್ ಬರಲಿಲ್ಲ ಅಂತ ವೇಟ್ ಮಾಡ್ತಾಯಿದ್ದೆ ಊಟ ಮಾಡಲಿಕ್ಕೆ. ಸುಮಾರು ಹೊತ್ತಾಯಿತು, ಬರಲೇ ಇಲ್ಲ. ಯಾಕಂದರೆ ಅವರು ಸ್ವಲ್ಪ ಬೋಟಿ ಕೆಲಸ ಉಂಟಂತ ಹೋಗಿದ್ದರು. ಕಾಲ್ ಮಾಡಿದ ಮೇಲೆ ಬರ್ತೀನಿ ನಾನು ಊಟಕ್ಕೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾಯಿದ್ದೆ. ಮಕ್ಕಳು ಹೊರಗಡೆನೇ ಆಡ್ತಾಯಿದ್ರು. ಮಕ್ಕಳಂತೂ ಕೇಳೋದೇ ಇಲ್ಲ ಫ್ರೆಂಡ್ಸ್, ನೀವಾದ ಊಟ ಮಾಡಿ ಅಂತ ಹೇಳಿದ್ರೆ ಅವ್ರು ಬರೋದೇ ಇಲ್ಲ. ಪಪ್ಪ ಬರಲಿ ಅಂತ. ನೋಡಿ ಇಲ್ಲಿ ನಾನು ಪಪ್ಪ ಬರಲಿಲ್ಲ ಅಂತ ಬಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಈ ಮಕ್ಕಳು ಬರ್ತಾನೇ ಇಲ್ಲ. ನೋಡಿ ಫ್ರೆಂಡ್ಸ್, ಊಟ ರೆಡಿ ಆಗಿದೆ. ನಮ್ಮದು ವೈಟ್ ರೈಸ್ ಹಾಗೂ ಕಾಳಿನ ಸಾರು ಹಾಗೂ ಸ್ವಲ್ಪ ಕೋಸಂಬರಿ ಮಾಡಿಟ್ಟಿದ್ದೆ. ನೋಡಿ, ಆ ಕ್ಲಿಪ್ ತೆಗಿಲಿಲ್ಲ ಫ್ರೆಂಡ್ಸ್ ನಾನು. ಇದು ಶನಿವಾರದ ಬ್ಲಾಗ್. ಹಾಗೆ ಸುಮಾರು 6:30ಗೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಬಾಲಲ್ಲಿ, ನನ್ನ ಮಗ ಮತ್ತು ಮಗಳು. ಸೊ ಹಾಗೆ ನಾವು ಊಟ ಮಾಡಬೇಕಾದ್ರೆ ನಮ್ಮ ಹಸ್ಬೆಂಡ್ ಬಂದರು ಫ್ರೆಂಡ್ಸ್. ಇದಂತೆ ನೈಟ್ ಸುಮಾರು 9:30 ಏನೋ ಆಗಿದೆ ಫ್ರೆಂಡ್ಸ್. ಮೀನು ತಗೊಂಡು ಬಂದಿದ್ದರು ಅವರು. ಸೊ ಅವ್ರು ತಿಂತಾರೆ ಶನಿವಾರಕ್ಕೆ ಮೀನು, ನಾನೊಬ್ಬಳೇ ತಿನ್ನಲ್ಲ. ಸೊ ಮಕ್ಕಳು ತಿಂತಾರೆ, ಅದು ಅವರೇ ಮಾಡ್ಕೊಳ್ತಾರೆ. ಯಾಕಂದರೆ ನಾನು ಶನಿವಾರ ಮೀನು ಮುಟ್ಲಿಕ್ಕೆ ಹೋಗೋದಿಲ್ಲ. ಸೊ ಒಂದೊಂದು ದಿನ ಫಸ್ಟೆಲ್ಲ ಮುಟ್ತಿದ್ದೆ ಫ್ರೆಂಡ್ಸ್. ಇವಾಗ ಯಾಕೋ ನಂಗೆ ಮನಸ್ಸೇ ಬರೋದಿಲ್ಲ ಮೀನೆಲ್ಲ ಮುಟ್ಲಿಕ್ಕೆ. ಸೊ ಅದು ಅವರೇ ಹೇಳೋದು ನಾನೇ ಮಾಡ್ಕೊಳ್ತೀನಿ ಅಂತ, ಅದಕ್ಕೋಸ್ಕರ ಮಾಡ್ತಿದ್ರು. ಸೊ ಫ್ರೆಂಡ್ಸ್, ನನ್ನ ಮಕ್ಕಳಂತೂ ತುಂಬಾ ಕಿರಿಕಿರಿ ಮಾಡ್ತಿದ್ರು. ಸೊ ಅವರು ಬಂದ ಮೇಲೆ ಏನು ನಾನು ಬೇಕು ನೀನು ಬೇಕು ಏನು ಹೇಳ್ತಾ ಇದ್ರು ಅವರು. स्कूल नु कंचे जन धाडला चणवाय जन की ना मॅडमला काय जन. ಸೊ ಅವರು ಶಾಲೆ ಮಕ್ಕಳದ್ದೇನೋ ವಿಡಿಯೋ ಕಳಿಸಿದ್ರು ಅಂತ ಹೇಳ್ತಾ ಇದ್ರು. ನೋಡು ನೀನು ಅಂತ ಹೇಳ್ತಾ ಇದ್ರು ನನಗೆ. ಸೊ ಅದೇ ಹೇಳ್ತಾ ಇದ್ರು, ನಾನು ಅದೇ ಕೇಳ್ತಾ ಇದ್ದೆ ಯಾವ ಶಾಲೆದು ಅಂತ ಕೇಳ್ತಾ ಇದ್ದೆ. ಸೊ ಇಲ್ಲ, ನಮ್ಮ ಮಕ್ಕಳ ಶಾಲೆದು ಒಂದು ವಿಡಿಯೋ ಕಳಿಸಿದ್ದಾರೆ, ಅದು ನೋಡು ನೀನು ಅಂತ ಹೇಳ್ತಾ ಇದ್ರು. ನನ್ನ ಮಗನೇ, ನಿಂಗಿಷ್ಟನಾ ಫಿಶ್ ಅಂದರೆ? ಹೌದು, ನನ್ನ ಮಗನ ಫಿಶ್ ಎಲ್ಲ ಆಗೋದಿಲ್ಲ ಫ್ರೆಂಡ್ಸ್, ಅವನಿಗೆ ಬರೀ ಚಿಕನ್ ಕಬಾಬ್ ರಾಜ ಅವನು. ಕೋಲ್ಕರಿತಾಮ. ಸೊ ಹಾಗೆ ಫ್ರೆಂಡ್ಸ್, ಒಂದೆರಡು ಪಾತ್ರೆ ಇತ್ತು. ಸೊ ಅದು ಅವರೇ ತಿಕ್ತಾಯಿದ್ರು. ಅದೇ ಹೇಳ್ತಾ ಇದ್ರು ಅವರು, ನಾನು ತಿಕ್ಕೊಡ್ಬೇಕಾ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಫ್ರೆಂಡ್ಸ್, ನಾವು ಅಷ್ಟೆಲ್ಲ ಮನೆ ಕೆಲಸ ಮಾಡ್ತೀವಿ, ಅದನ್ನು ನಾವು ಏನು ಹೇಳೋದಿಲ್ಲ. ಆದರೆ ಗಂಡು ಮಕ್ಕಳು ಒಂದೆರಡು ಕೆಲಸ ಮಾಡಿದ ಕೂಡಲೇ ಅವರಿಗೆ ಅವ್ರು ಹೇಳ್ತಾರೆ. ಸೊ ನಮ್ಮ ಹಸ್ಬೆಂಡ್ ಹಾಗೆ ಹೇಳ್ತಾ ಇದ್ರು. ಅದೇ 9:30ಗೆ ಬಂದು ನೀವು ಒಂದು ಕೆಲಸ ಮಾಡ್ದಾಗ ಕೇಳ್ತೀರಾ, ನಾನು ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಒಬ್ಬಳೇ ಮಾಡ್ತೀನಲ್ಲ, ನಾ ಏನು ಮಾಡಬೇಕಂತ ನಾನು ಹೇಳ್ತಾ ಇದ್ದೆ ಅವರಿಗೆ. ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ಮನೆ ನಾನೊಬ್ಬಳೇ ಮೇಂಟೈನ್ ಮಾಡಬೇಕು. ಇಬ್ಬರು ಮಕ್ಕಳಿದ್ದಾರೆ, ಮತ್ತೆಲ್ಲ ಕುಕ್ಕಿಂಗೆಲ್ಲ ಮಾಡಬೇಕು. ಕೊಲಕ್ಕ नेटवर्क तांग घेत पड तांग वायफाय आसा तांग वाच तांग वायफाय आसा तांग वाच रे ಸೋಪಸಿಟ ಬಾಸ್ ವಾಚ್. ಇವನು ನನ್ನ ಮಗ ಹೆದರ್ಪುಕ್ಲ ಫ್ರೆಂಡ್ಸ್. ಇವನು ತುಂಬ ಹೆದರ್ತಾನೆ. ನನ್ನ ಮಗಳು ಹಂಗಿಲ್ಲ, ನನ್ನ ಮಗಳು ತುಂಬ ಧೈರ್ಯವಂತೆ. ಹಂಗೆ ಹೊಲಟ ಕಾಲು ಲೊಕೊಲ ಹೊಡೆಲತ್ತ. ಸೊ ನನ್ನ ಮಗ ಅಂತೂ ತುಂಬಾ ಹೆದರ್ತಾನೆ ಫ್ರೆಂಡ್ಸ್. ಅವನು
ಅವನಿಗೆ ಮೊಬೈಲ್ ನೋಡ್ಬೇಕು ಅನಿಸ್ತಾ ಉಂಟು, ಆದರೆ ಇಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ. ಸೊ ಅವನು ಹೊರಗಡೆ ಹೋಗಿ ನೆಟ್ವರ್ಕ್ ತರುವ ಅಂತ ಹೇಳ್ತಾ ಇದ್ದ. ಸೊ ಅವನಿಗೆ ಒಬ್ಬನೇ ಹೋಗ್ಲಿಕ್ಕೆ ಭಯ. ಅವನು ಯಾಕಂದ್ರೆ ಒಬ್ಬೊಬ್ಬನೇ ಹೋಗೋದೇ ಇಲ್ಲ ಫ್ರೆಂಡ್ಸ್. ಅವನು ತುಂಬ ಹೆದರ್ತಾನೆ. ಅದೇ ಬೈತಾ ಇದ್ದೆ ನಾನು ಅವನಿಗೆ, ಯಾಕೆ ಆ ಥರ ಹೆದರ್ತೆ ನೀನು ಅಂತ ಬೈತಾ ಇದ್ದೆ ನಾನು ಅವನಿಗೆ. ಫಿಶ್ ತಗೊಂಡು ಬಂದು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. इतळकोल करीतेले तुम्ही 9:00 झाले. तक्क कोकर गेलेलं होला घालते होला होला बर्थडे करते ಸೊ ನಮ್ಮ ಹಸ್ಬೆಂಡು ಎಲ್ಲೋ ಹೋಗಿ ಬೆಳಗ್ಗೆ ಹೋಗಿದ್ದರು, 9:00 ಬಂದಿದ್ದಾನೆ ಫ್ರೆಂಡ್ಸ್. ಸೊ ಅದೇ ನಾನು ಕೇಳ್ತಾ ಇದ್ದೆ, ಎಲ್ಲೋಗಿದ್ದು ಇಷ್ಟೊತ್ತು ತನಕ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು ನನ್ನ ಫ್ರೆಂಡ್ ಮಗು ಆಗಿದೆ